ಹೇಳಿ ಮೇಡಮ್. ಎಲ್ಲಿವರೆಗೂ ಬಂತು ಆ ಗಾಯತ್ರಿ ಕೇಸ್ ವಿಚಾರ? ಅವರು ಸುಮ್ಮನಿರೋರ ತರ ಕಾಣ್ತಾ ಇಲ್ಲ ಮೇಡಮ್. ಬೇಲ್ ತಗೊಳ್ಳೋದಕ್ಕೆ ತುಂಬಾ ಓಡಾಡ್ತಾ ಇದ್ದಾರೆ. ವಾಟ್? ಏನ್ ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್, ಗಾಯತ್ರಿ ಅವರ ಮಗಳು ಸಿಂಧು ಈ ಕೇಸಿಗೆ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದ್ದಾಳೆ. ನಮ್ಮ ಪಿಪಿ ಅವರಿಗೆ ಕೇಸಿಂದ ಹಿಂದೆ ಸರಿರಿ ಅಂತ ದುಡ್ಡಿಗೆ ಆಫರ್ ಮಾಡ್ತಾ ಇದ್ದಾಳೆ. ಅವಳು ಆತರ ಮಾಡೋಳು ಅಲ್ವಲ್ಲ? ಇದೆಲ್ಲ ಲಾಯರ್ ಚೇತನ ಐಡಿಯಾ ಮೇಡಮ್. ಇಷ್ಟೊಂದೆಲ್ಲ ಮುಂದುವರಿತಾ ಇದ್ದಾಳಾ ಆ ಸಿಂಧು? ಅದ್ರ ಜೊತೆ ಕೇಸಿಗೆ ಸಾಕ್ಷಿ ಸಿಗುತ್ತಾ ಅಂತ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾಳಂತೆ. ಆದ್ರೂ ಆ ಮಿಡಲ್ ಕ್ಲಾಸ್ ಸಿಂಧುಗೆ ಇಷ್ಟೊಂದೆಲ್ಲ ದುಡ್ಡು ಹೇಗೆ ಅರೇಂಜ್ ಆಯ್ತು? ಅದೆಲ್ಲ ಗೊತ್ತಿಲ್ಲ ಮೇಡಮ್. ಓಕೆ, ಆದ್ರೆ ಆ ಗಾಯತ್ರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗ್ಬಾರ್ದು. ಆ ಕೇಸ್ ವಿಷಯವಾಗಿ ಅವಳು ಜೈಲಲ್ಲಿ ಕೊಳೆಯೋ ಹಾಗಾಗ್ಬೇಕು. ಹಾಗಾದ್ರೆ ಮಾತ್ರನೇ ಅವಳ ಮಗಳ ಜೊತೆ ನನ್ನ ಮಗನ್ ಮದ್ವೆ ಅರೇಂಜ್ ಆಗಿರೋದು ಮುರಿದು ಬೀಳೋಕ್ ಸಾಧ್ಯ. ಡು ಯು ಅಂಡರ್ಸ್ಟ್ಯಾಂಡ್? ಬೇಲ್ ಸಿಕ್ಕೋದು ಅಷ್ಟು ಸುಲಭ ಅಲ್ಲ ಮೇಡಮ್. ನೀವೇನು ಯೋಚನೆ ಮಾಡಬೇಡಿ. ಅವ್ರನ್ನ ಈ ಕೇಸಿಂದ ತಪ್ಪಿಸ್ಕೊಳ್ಳದೆ ಇರೋ ಹಾಗೆ ನಾ ಲಾಕ್ ಮಾಡಿಸ್ತೀನಿ. ಓಕೆ, ಗುಡ್. ನನ್ನ ಸಂಬಂಧ ಬೆಳೆಸೋಕ್ ನೋಡಿದ್ರಲ್ಲ, ಈಗ ಅನುಭವಿಸಿ. ರಾಕೇಶ, ರಾಕೇಶ, ಏನಪ್ಪ? ಇದರಲ್ಲಿ 1 ಲಕ್ಷ ಇದೆ. ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಇಟ್ಕೋ. ನೀನೇ ಅವಳು ಕೊಟ್ಬಿಡಪ್ಪ. ನಾನ್ ಕೊಟ್ರೆ ಒಪ್ಪಲ್ಲ ಅವಳು. ಏ ದಡ್ಡ, ಇದನ್ನ ತಗೊಂಡೋಗಿ ಅವಳ ಕೈಯಲ್ಲಿಟ್ಟು ಇದನ್ನ ನಮ್ಮಪ್ಪ ಕೊಟ್ರು ಅಂತ ಹೇಳೋದಲ್ಲ. ಜೊತೆಯಲ್ಲೇ ಇರ್ತೀಯ ಅಲ್ವಾ? ಅವಶ್ಯಕತೆ ಬಿದ್ದಾಗೆಲ್ಲ ಅವಳನ್ನ ಕೇಳದೆ ನೀನೇ ಖರ್ಚು ಮಾಡು. ತಗೊಳ್ಳೋ. ಥ್ಯಾಂಕ್ಸ್ ಅಪ್ಪ. ಏಯ್, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ? ದೇವ್ರು ಅಂತ ಟೀಚರ್ ಅಮ್ಮಂಗೆ ಇಂಥ ಸಮಯದಲ್ಲಿ ನಾವು ಸಹಾಯ ಮಾಡದೆ ಇನ್ಯಾವಾಗಲೂ ಮಾಡಬೇಕು? ಅವರು ನಿರಪರಾಧಿ ಅಂತ ಮನೆಗೆ ಬಂದ್ರೆ ಸಾಕು. ಅಪ್ಪ, ಈಗ ಮನೆ ಮೇಲೆ ಲೋನ್ ತಗೋಬೇಕು ಅಂದ್ರಲ್ಲ, ನೀನು ಜೊತೆಗೆ ಬ್ಯಾಂಕಿಗೆ ಬರ್ತೀಯಾ? ನಿಮ್ಮಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಣ್ಣ ನಾನು. ನೀನೋಗಿ ವಿಚಾರಿಸು, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ, ಬೇಗ ಕೆಲಸ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ಆ ಮ್ಯಾನೇಜರ್ ಜಾಬ್ಗೆ 10,000 ಇಡು. ಎಲ್ಲ ಕೆಲಸ ಪಟಪಟ ಅಂತ ಆಗೋಗುತ್ತೆ. ಸರಿಪಾ, ಬರ್ತೀನಿ. ಸರಿ. ಯಾರ್ ನೀವು? ಏನ್ ಬೇಕಾಗಿತ್ತು? ಒಳಗಡೆ ಬಂದು ಮಾತಾಡ್ಬೋದಾ? ಬೇಡ, ಈಗ ಆಗಿರೋ ಅವಾಂತರನೇ ಸಾಕು. ಅದೇನ್ ಹೇಳ್ಬೇಕೋ ಅದನ್ನ ಇಲ್ಲೇ ಹೇಳಿ. ನಾನ್ ಸಿಂಧು ಅಂತ. ಕ್ವೆಶ್ಚನ್ ಪೇಪರ್ ವಿಷಯದಲ್ಲಿ ಅರೆಸ್ಟ್ ಆಗಿರೋ ಗಾಯತ್ರಿ ಟೀಚರ್ ಮಗಳು ನಾನು. ಓ, ನೀನಾ? ನಿಮ್ಮಮ್ಮನಿಂದ ನನ್ ಗಂಡ ಅರೆಸ್ಟ್ ಆಗಿದ್ದಾರೆ. ನಿಮ್ ಗಂಡ ಅರೆಸ್ಟ್ ಆಗಕ್ಕೆ ಕಾರಣ ನಮ್ಮಮ್ಮ ಅಲ್ಲ, ನಿಮ್ ಗಂಡ ಮತ್ತೆ ನಿಮ್ ಮಗನೇ. ಜೊತೆಗೆ ನಮ್ಮಮ್ಮ ಅರೆಸ್ಟ್ ಆಗಿರೋದು, ನಮ್ಮಮ್ಮನ ಮೇಲೆ ಸುಳ್ಳು ಆರೋಪ ಮಾಡಿರೋದು ನಿಮ್ ಗಂಡನೇ. ನನ್ ಗಂಡ ಯಾಕಮ್ಮ ನಿಮ್ಮಮ್ಮನ ಮೇಲೆ ಆರೋಪ ಮಾಡ್ತಾರೆ? ಅದರಿಂದ ಅವ್ರಿಗೇನ್ ಲಾಭ? ನಮ್ಮಮ್ಮ ದುಡ್ಡುಗೋಸ್ಕರ ಕ್ವೆಶ್ಚನ್ ಪೇಪರ್ ಮಾರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಮ್ಮನ್ ಸುಪರ್ತಿಲಿದ್ದ ಕ್ವೆಶ್ಚನ್ ಪೇಪರ್ನ ನಿಮ್ ಗಂಡ ಹೇಗೋ ಕಲೆಕ್ಟ್ ಮಾಡಿ ಅದ್ರ ಆರೋಪನ ನಮ್ಮಮ್ಮನ ಮೇಲೆ ಹಾಕಿದ್ದಾರೆ. ಇದೇ ಸತ್ಯ. ಹೌದೌದೌದು, ದೊಡ್ಡ ಸತ್ಯ. ನಿಮ್ಮನೆಯಲ್ಲಿ ನಮ್ಮೂರ್ ಕೊಟ್ಟಿರೋ ದುಡ್ಡು ಸಿಕ್ತಲ್ಲ, ಹಾಗಾದ್ರೆ ಅದ್ ಸುಳ್ಳ? ಇದು ಕೂಡ ನಿಮ್ ಗಂಡ ಮಾಡಿರೋ ಸಂಚೆ. ಅವ್ನ್ ಯಾವನೋ ಏಜೆಂಟ್ ನ ಬಳಸ್ಕೊಂಡು ಆ ದುಡ್ಡು ನಮ್ ಮನೆಗ್ ಸೇರೋ ಹಾಗೆ ಮಾಡಿದ್ರು. ಇದೆಲ್ಲ ಮೊದ್ಲೇ ಮಾಡಿರೋ ಪ್ಲಾನು. ನಮ್ ಟೈಮ್ ಸರಿ ಇರ್ಲಿಲ್ಲ, ಅಮ್ಮ ಸಿಕ್ಕಾಕೊಂಡ್ಲು. ಬರೀ ನಿಮ್ಮಮ್ಮ 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 ಅಂತಾನೆ ಹೇಳ್ತಿದ್ದೀಲಮ್ಮ. ನನ್ ಗಂಡನು ಜೈಲ್ ಸೇರಿದನಲ್ಲ, ನಾನ್ ಯಾರ ಹತ್ರ ಹೇಳಿ? ಸರಿ ಅಮ್ಮ, ನೀವ್ ಹೇಳ್ತಾ ಇರೋದು ಸತ್ಯ ಅಂತಾನೆ ಒಪ್ಕೊಳ್ಳೋಣ. ನಿಮ್ ಗಂಡನ ಯಾರಾದ್ರೂ ಎದುರಿಸಿರ್ಬೋದು. ಆ ವ್ಯಕ್ತಿ ಯಾರು, ಎಲ್ಲಿದ್ದಾರೆ ಅಂತನಾದ್ರೂ ಹೇಳಿ. ಅಯ್ಯೋ, ನನ್ಗೆ ಯಾರು ಗೊತ್ತಿಲ್ಲ ಸರ್. ನಿಮ್ ಮಗ ಇದ್ರೆ ಸ್ವಲ್ಪ ಕರೀತೀರಾ? ಅವನ್ ಯಾಕೆ ಕರೀಲಿ? ಅವನ್ ಜೊತೆ ನಿಮ್ಗೇನ್ ಮಾತು? ಮೇಡಮ್ ಪ್ಲೀಸ್ ಕರೀರಿ. ಏ ಶಶಾಂಕ್, ಬಾರೋ ಇಲ್ಲಿ. ನೀನು ಗಾಯತ್ರಿ ಟೀಚರ್ ಸ್ಟೂಡೆಂಟ್ ಅಲ್ವಾ? ನಿಜ ಹೇಳು, ಏನಾಯ್ತು ಅಂತ. ನನ್ಗೇನು ಗೊತ್ತಿಲ್ಲ ಅಕ್ಕ. ಗೊತ್ತಿರೋದನ್ನೆಲ್ಲ ಅವತ್ತೇ ಹೇಳ್ದೆ ತಾನೆ. ನೀನೇನು ಹೆದರ್ಕೋಬೇಡ ಪ್ಲೀಸ್. ನಿನಗೇನು ಮಾಡಲ್ಲ, ನಿಜ ಹೇಳು. ಅಯ್ಯೋ, ನನ್ಗೇನು ಗೊತ್ತಿಲ್ಲ, ಹೋಗಿ ಅಕ್ಕ. ಅವನ್ಗೇನು ಗೊತ್ತಿಲ್ಲ ಅಂತ ಹೇಳ್ದೆ ತಾನೆ. ಇಲ್ಲಿಂದ ಹೋಗ್ತಾ ಇರಿ ಫಸ್ಟ್. ಮೇಡಮ್, ಮೇಡಮ್ ಪ್ಲೀಸ್, ಮೇಡಮ್.
10 ನಿಮಿಷ ಟೈಮ್ ಇರೋದು, ಬೇಗ ಮಾತಾಡ್ಕೊಂಡು ಹೊರಡ್ಬೇಕು. ಗಾಯತ್ರಿ, ಗಾಯತ್ರಿ, ಅಳ್ಬೇಡ್ಬೇ ಗಾಯತ್ರಿ. ಭವಾನಿ, ಹೇಗಿದ್ಯಾ ಮಗಳೇ? ಅಮ್ಮ, ನಿನ್ನೆ ಈ ಸ್ಥಿತಿ ನೋಡಕ್ಕೆ ಆಗ್ತಿಲ್ಲಮ್ಮ. ಭವಾನಿ, ನಿಮ್ಮಮ್ಮ ತಪ್ಪು ಮಾಡಿಲ್ಲ ಅಂತ ಸಾಬೀತಾಗುತ್ತೆ ಕಡೆ. ಅಳ್ಕೂಡ್ದಮ್ಮ. ಗಾಯತ್ರಿ, ನೀನು ಹೆತ್ತಿರೋದು 2 ಹೆಣ್ಮಕ್ಳಲ್ಲ, ಆರ್ತಿಗೊಬ್ಳು ಕೀರ್ತಿಗೊಬ್ಬ ಅಂತ. ಸಿಂಧು ನಿನ್ನ ಈ ಸ್ಥಿತಿಗೆ ತಂದೋರ್ನ ಕಂಡಿಡ್ದು ನಿನ್ನ ನಿರಪರಾಧಿ ಅಂತ ಸಾಬೀತ್ ಮಾಡ್ತಾಳೆ ಕಣೆ. ನೀನು ಧೈರ್ಯವಾಗಿರು. ಹೌದಮ್ಮ, ಸಿಂಧು ಈಗ ತುಂಬಾ ಬದಲಾಗಿದ್ದಾಳೆ. ಅವಳ ಮನೆಗೆ ಗಂಡ್ಮಗನೇ ಆಗ್ಬಿಟ್ಟಿದ್ದಾಳಮ್ಮ. ಅವಳ ಮಾತ್ ಮಾತ್ರ ಕಠೋರ ಕಣೆ, ಮನ್ಸು ತುಂಬಾ ಮೃದು. ನನ್ನೋರು ತನ್ನೋರು ಅಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ರೀ, ಬೀಗರ್ ಮನೆಗೆ ಏನಾದ್ರೂ ಹೋಗಿದ್ರಾ? ಮದ್ವೆ ಮಾತುಕತೆ ಏನಾಯ್ತು? ನನ್ ವಿಷಯಕ್ಕೆ ಬೇಜಾರ್ ಮಾಡ್ಕೊಂಡು ಮದ್ವೆಗೇನು ಸಮಸ್ಯೆ ಮಾಡ್ತಿಲ್ಲ ತಾನೆ? ಇಲ್ಲ ಗಾಯತ್ರಿ, ಅವ್ರನ್ನ ಭೇಟಿ ಮಾಡ್ದೆ. ಅವ್ರು ಚೆನ್ನಾಗೇ ಮಾತಾಡಿಸಿದ್ರು. ನೀನು ಆದಷ್ಟು ಬೇಗ ಹೊರಗೆ ಬರ್ಬೇಕು ಅನ್ನೋದೇ ಅವ್ರ ಆಸೆ. ಅವ್ರು ತುಂಬಾ ಒಳ್ಳೆಯವರು ರೀ. ನಾನು ಹೊರಗೆ ಬಂದ್ಮೇಲೆ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಆಯ್ತು, ಹೋಗ್ ಬರೋಣ. ಭವಾನಿ, ಊಟ ಊಟ ಬೇಗ ಊಟ ಕೊಡು. ರೀ, ಅವ್ರು ಬೈತಾರೆ, ಬೇಡ ರೀ. ಅಯ್ಯೋ, ನಾನು ಹೇಳ್ತೀನಿ. ಭವಾನಿ, ಬೇಗ ತಿನ್ಸೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು, ತಾಯಿ ಇಲ್ಲಿ ಒಬ್ಬಳೇ.